ಎಸ್ಎನ್ಡಿಪಿ ಕೊಡಗು ಯೂನಿಯನ್ ವತಿಯಿಂದ ವನಿತಾ ಸಮಾವೇಶವನ್ನು ಬುಧವಾರ ಸಿದ್ದಾಪುರ ಎಸ್ಎನ್ಡಿಪಿ ಸಭಾಂಗಣದಲ್ಲಿ ಹಮ್ಮಿಕೊಳ್ಳಲಾಯಿತು. ಕಾರ್ಯಕ್ರಮವನ್ನು ಮೈಸೂರು ಕೊಡಗು ಲೋಕಸಭಾ ಸಂಸದರಾದ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, ಭಾರತೀಯ ಪಾರಂಪರಿಕ ಸಂಸ್ಕೃತಿ ಮತ್ತು ಸಮಾಜವನ್ನು ರಕ್ಷಿಸುವ ಮೂಲ ತತ್ವಗಳನ್ನು ಸಂಘಟನೆಗಳು ಉಳಿಸಿ ಬೆಳೆಸಬೇಕು ಎಂದು ಹೇಳಿದರು. ಇಂಥ ಸಮಾವೇಶಗಳು ಮಹಿಳೆಯರನ್ನು ಸಮಾಜದ ಮುಖ್ಯವಾಹಿನಿಗೆ ತರಲು ಹಾಗೂ ಅವರ ಸಾಧನೆಗಳನ್ನು ಗುರುತಿಸಲು ಮಹತ್ವದ ವೇದಿಕೆಯಾಗಿ ಕಾರ್ಯನಿರ್ವಹಿಸುತ್ತದೆ ಎಂದರು. ಪಾರಂಪರ್ಯ ಸಂಸ್ಕೃತಿ ಹೇಗಿದೆ ಅಂದರೆ ಅದು ಪುನಃ ಸಂಘಟನೆ ಮಾಡ್ತಾ ಬಂದಿದೆ. ಆ ಮೂಲ ತತ್ವಗಳು, ಮೂಲ ಉದ್ದೇಶಗಳು ಯಾವತ್ತೂ ಸಹ ಶಾಶ್ವತವಾಗಿದ್ದೇ ಇದೆ. ಆದರೆ ಕೆಲವರು ನಮಗೆ ಪದೇ ಪದೇ ಬಂದು ಪುನಃ ಆ ಒಂದು ಭಾವನೆಯನ್ನು ಸೃಷ್ಟಿ ಮಾಡುವಂಥದ್ದು ಅವಶ್ಯಕತೆ ಇರ್ತಾರೆ. ಅದೇ ರೀತಿ ಶ್ರೀ ನಾರಾಯಣ ಗುರು ಅವರು ಬಂದು ಈ ಒಂದು ಏನು ಮೂಲ ತತ್ವಗಳಿದ್ದಾವೆ, ಮೂಲ ಒಂದು ಉದ್ದೇಶಗಳಿದ್ದಾವೆ ಭಾರತೀಯ ಒಂದು ಪಾರಂಪರೆಯಲ್ಲಿ, ಅದನ್ನ ನಮ್ಗೆ ಪುನಃ ತಿಳ್ಕೊಡುವಂಥದ್ದು ಕೆಲಸವನ್ನು ಮಾಡಿರ್ತಕ್ಕಂಥದ್ದು ನಿಜಕ್ಕೂ ನಮಗೆ ಎಲ್ಲರೂ ಸಹ ಒಂದು ಚಿರಋಣಿ ಆಗಿರ್ತೀವಿ ಈ ಜೀವನದಲ್ಲೇ. ನಾವು ಆ ಋಣವನ್ನು ತೀರಿಸೋದು ಬರೀ ಈ ಒಂದು ಸಂಘಟನೆ ಮೂಲಕ, ಮತ್ತೆ ಅವರು ಮಂಡಿಸಿರುವಂಥದ್ದು ಎಲ್ಲ ತತ್ವಗಳು, ಮೂಲ ಭಾರತೀಯ ತತ್ವಗಳನ್ನು ಅದನ್ನ ಅಳವಡಿಸ್ಕೊಂಡು ಅದನ್ನ ಪಾಲನೆ ಮಾಡೋ ಮೂಲಕನೇ ಆ ಒಂದು ಋಣ ತೀರಿಸುವಂಥದ್ದು ಅವಕಾಶ ಸಿಗುತ್ತೆ. ಎಲ್ಲರೂ ತಾವು ಮಾಡ್ತಾ ಇರೋದು ಈ ಕೊಡಗುವಲ್ಲಿ ನಿಜಕ್ಕೂ ಶ್ಲಾಘನೆ. ಎಲ್ಲರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಈಗಾಗಲೇ ಎಸ್ಎನ್ಡಿಪಿ ಮತ್ತು ಮೈಸೂರು ಅರಮನೆ ಬಗ್ಗೆ ಲೋಕೇಶ್ ಅವರು ಮಾತಾಡಿದ್ದಾರೆ. ಮತ್ತು ಎಲ್ಲರಿಗೂ ತಿಳಿದಿರುವಂಥ ಸಂಗತಿ ಅದನ್ನ ಉಲ್ಲೇಖ ಮಾಡೋಕ್ಕೆ ನಾನು ಬಂದಿಲ್ಲ. ನಮಗೆ ಈ ಒಂದು ಒಳ್ಳೆಯ ಸಂಘಟನೆಯ ಒಂದು ಏನು ಕೆಲಸ ಮಾಡ್ತಾ ಇದೆ, ಸಮಾಜದ ಒಂದು ಏಳಿಗೆಗಾಗಿ, ಸಮಾಜದ ಒಳ್ಳೆತನಕ್ಕಾಗಿ ಮಾಡ್ತಾ ಇರ್ತಕ್ಕಂಥದ್ದು, ಅದರ ಬೆಂಬಲಕ್ಕಾಗಿ, ಅದರ ಪ್ರೋತ್ಸಾಹಕ್ಕಾಗಿ, ಮತ್ತೆ ನೀವೆಲ್ಲರೂ ಕೊಡ್ತಾ ಇರುವಂಥದ್ದು ಪ್ರೇರಣೆಗಾಗಿ ಮತ್ತು ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಂದಿರೋದು. ಜೊತೆಗೆ ನಿಮ್ಗೆ ಗೊತ್ತಿರೋ ಹಾಗೆ ಕೇಂದ್ರ ಸರ್ಕಾರದ ಒಂದು ಒಳ್ಳೆಯ ಸಮ್ಮೇಳನ ನಡೀತು ಅಲ್ಲೇ ಶಿವಗಿರಿಯಲ್ಲೇ. ಅಲ್ಲಿ ಮಾನ್ಯ ಗೃಹ ಸಚಿವರಾದಂಥ ಶ್ರೀ ಅಮಿತ್ ಶಾ ಅವರು ಕೂಡ ಭೇಟಿ ನೀಡಿ ಆ ಒಂದು ವಾರ್ಕಲ ಒಂದು ರೈಲ್ವೆ ಸ್ಟೇಷನ್ಗೂ ಕೂಡ ಸುಮಾರು 20 ಕೋಟಿಯನ್ನು ಕೊಟ್ಟಿದ್ದಾರೆ. ಹೆಚ್ಚು ಭಕ್ತಾದಿಗಳು ರೈಲ್ವೆ ಸ್ಟೇಷನ್ ಮೂಲಕನೇ ಬರೋದು, ಅಲ್ಲಿ ಎಲ್ಲ ಅನುಕೂಲ ಮಾಡಬೇಕು ಅಂತ ಆ ಒಂದು ಅಭಿವೃದ್ಧಿ ಕೆಲಸವನ್ನು ಮಾಡಿದ್ದಾರೆ. ಜೊತೆಗೆ ಪ್ರವಾಸೋದ್ಯಮ ಇಲಾಖೆಯಿಂದ ಎಲ್ಲ ನಾರಾಯಣ ಗುರುಗೆ ಸಂಬಂಧಪಟ್ಟಿರ್ತಕ್ಕಂಥ ಮುಖ್ಯ ಸ್ಥಳಗಳ ಒಂದು ಅಭಿವೃದ್ಧಿಗಾಗಿ ಭಕ್ತಾದಿಗಳಿಗೆ ಅನುಕೂಲ ಆಗೋ ದೃಷ್ಟಿಯಲ್ಲಿ ಮತ್ತು ಪ್ರವಾಸಿಗರು ಕೂಡ ಬಂದು ಈ ಒಂದು ಏನು ಮೂವ್ಮೆಂಟ್ ಇದೆ ಅದ್ರ ಬಗ್ಗೆ ಏನು ಮಾಹಿತಿ ತಿಳ್ಕೊಳ್ಳೋದಕ್ಕೆ ಬರ್ತಾರೆ, ಅವರೆಲ್ಲರಿಗೂ ಅನುಕೂಲ ಮಾಡೋಕ್ಕಾಗಿ ಈ ಸುಮಾರು 70 ಕೋಟಿ ಅನುದಾನವನ್ನು ಕೂಡ ಕೇಂದ್ರ ಸರ್ಕಾರ ಮಾಡಿರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಕೂಡ ಸಂತೋಷದ ಸಂಗತಿ. ಜೊತೆಗೆ ಈ ಒಂದು ಪಾರಂಪರೆಯನ್ನು ನಾವು ರಕ್ಷಣೆ ಮಾಡುವಂಥದ್ದು ಕೆಲಸ ಏನು ಇಡೀ ಒಂದು ಅನೇಕ ಎಸ್ಎನ್ಡಿಪಿ ಯೂನಿಯನ್ಗಳು, ವನಿತಾ ಸಮಾಜ ಕೂಡ ಏನು ಮಾಡ್ತಾ ಇದ್ದಾವೆ, ಅದೆಲ್ಲ ಕೂಡ ಒಂದು ಪ್ರೋತ್ಸಾಹ ಕೊಡೋ ದೃಷ್ಟಿಯಲ್ಲಿ ಕೇಂದ್ರ ಸರ್ಕಾರ ಯಾವಾಗಲೂ ಸಹ ನಿಂತಿದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಪ್ರಾಸ್ತಾವಿಕವಾಗಿ ಮಾತನಾಡಿದ ಎಸ್ಎನ್ಡಿಪಿ ಕೊಡಗು ಯೂನಿಯನ್ ಜಿಲ್ಲಾಧ್ಯಕ್ಷ ವಿಕೆ ಲೋಕೇಶ್, ವನಿತಾರನ್ನು ಒಗ್ಗೂಡಿಸಿ ಅವರಿಗೆ ಬಲ ತುಂಬುವ ಉದ್ದೇಶದಿಂದ ಸಮಾವೇಶವನ್ನು ಆಯೋಜಿಸಲಾಗಿದೆ ಎಂದು ತಿಳಿಸಿದರು. ಸಂಘಟನೆಯಲ್ಲಿ ಒಟ್ಟು 18,000 ಸದಸ್ಯರಿದ್ದು ಅದರಲ್ಲಿ 9,000 ಮಹಿಳೆಯರು ಸೇರಿದ್ದಾರೆ ಎಂದರು. ಸಂಘಟನೆಯು ಪ್ರತಿ ವರ್ಷ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುತ್ತಿದ್ದು, ಸದಸ್ಯತ್ವ ಪಡೆದ ಕೊಡಗಿನ 48 ಮಾಜಿ ಸೈನಿಕರು ಹಾಗೂ ಗ್ರಾಮ ಪಂಚಾಯಿತಿ ಚುನಾವಣೆಯಲ್ಲಿ ಆಯ್ಕೆಯಾದ 108 ಸದಸ್ಯರನ್ನು ಗುರುತಿಸಿ ಸನ್ಮಾನಿಸಲಾಗಿದೆ ಎಂದು ಹೇಳಿದರು. ಜೊತೆಗೆ 50 ವರ್ಷಕ್ಕಿಂತ ಮೇಲ್ಪಟ್ಟ ದಾಂಪತ್ಯ ಜೀವನ ನಡೆಸುತ್ತಿರುವ ದಂಪತಿಗಳನ್ನು ಗೌರವಿಸಲಾಗಿದ್ದು, ಆರೋಗ್ಯ ಮತ್ತು ರಕ್ತದಾನ ಶಿಬಿರಗಳನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಮಾಹಿತಿ ನೀಡಿದರು. ಇವತ್ತು ವನಿತಾ ಸಂಘಟನೆ ಉದ್ಘಾಟನೆ ಕಾರ್ಯಕ್ರಮ ಆಗಿದ ಕಾರಣ ಇವತ್ತು ತಾವು ವನಿತೆಯರೇನಿದ್ರೆ ತಮ್ಮನ್ನು ಒಗ್ಗೂಡಿಸಬೇಕು, ಇದಕ್ಕೊಂದು ಬಲ ತುಂಬಬೇಕು ಅನ್ನೋ ಉದ್ದೇಶದಲ್ಲಿ ಇವತ್ತು ಈ ಕಾರ್ಯಕ್ರಮವನ್ನು ನಾವು ಆಯೋಜನೆ ಮಾಡಿದ್ದೇವೆ. ನಮ್ಮಲ್ಲಿ 18,000 ಸದಸ್ಯರಿದ್ರೆ ಅದರಲ್ಲಿ 9,000 ಮಂದಿ ಮಹಿಳಾ ಸದಸ್ಯರಿದ್ದಾರೆ ಅಂತೇಳಿ ನಾವು ಪ್ರತಿ ವರ್ಷವೂ ಕೂಡ ಒಂದೊಂದು ಕಾರ್ಯಕ್ರಮಗಳನ್ನ ರೂಪಿಸ್ಕೊಂಡು ಬಂದಿದ್ದೇವೆ. ನಮ್ಮಲ್ಲಿರತಕ್ಕಂಥ ಸದಸ್ಯರಂತ ಮಾಜಿ ಸೈನಿಕರನ್ನ ಕರೆದು ಸನ್ಮಾನ ಮಾಡುವಂಥದ್ದು, ಗೌರವಿಸುವಂತ ಕೆಲಸ ಮಾಡಿದ್ದೇವೆ. ಸುಮಾರು 48 ಮಂದಿ ಕೊಡಗಿನಲ್ಲೇ ಮಾಜಿ ಸೈನಿಕರು ನಮ್ಮ ಸಂಘಟನೆಯಲ್ಲೇ ಇದ್ರು. ಕಳೆದ ಚುನಾವಣೆ, ಗ್ರಾಮ ಪಂಚಾಯತಿ ಚುನಾವಣೆ ಆದ ಸಂದರ್ಭದಲ್ಲಿ ಅವ್ರನ್ನು ಕೂಡ ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತ್, ಗ್ರಾಮ ಪಂಚಾಯತಿಯಲ್ಲಿ ಆಯ್ಕೆಯಾದ ನಮ್ಮ ಸದಸ್ಯರನ್ನ ಕರೆದು ಗೌರವಿಸಬೇಕು ಅಂತ ಯೋಚನೆ ಮಾಡಿದಾಗ 103 ಮಂದಿ ಕೊಡಗು ಜಿಲ್ಲೆಯಲ್ಲಿ, 104 ಗ್ರಾಮ ಪಂಚಾಯತಿಯಲ್ಲಿ 103 ಮಂದಿ ಎಸ್ಎನ್ಡಿಪಿ ಸದಸ್ಯರು ಪಂಚಾಯತಿ ಸದಸ್ಯರಾಗಿ ನಾಯಕತ್ವವನ್ನು ತಗೊಳ್ಳಕ್ಕೆ ಮುಂದೆ ಬಂದು ಅವರು ಕೂಡ ಸದಸ್ಯರಾಗಿ ಆಯ್ಕೆಯಾಗಿ ಕೆಲಸವನ್ನು ಮಾಡಿದ್ರು. ಅದಲ್ಲದೆ ಯಾರು MLA ಪೋಸ್ಟ್ ಗ್ರಾಜುಯೇಷನ್ ಅಲ್ಲಿ ಗೋಲ್ಡ್ ಮೆಡಲ್ ತಗೊಂಡಿದ್ದಾರೋ ಅವ್ರನ್ನು ಕೂಡ ಕರೆದು ಸನ್ಮಾನ ಮಾಡುವಂತ ಕೆಲಸ ಮಾಡಿದೀವಿ. ಇನ್ನೊಂದು ವಿನೂತನವಾಗಿ ಒಂದು ಕಾರ್ಯಕ್ರಮವನ್ನು ರೂಪಿಸಿದ್ದು, ಯಾರು 50 ವರ್ಷ ಮೇಲ್ಪಟ್ಟು ದಾಂಪತ್ಯ ಜೀವನವನ್ನ ರೂಪಿಸ್ಕೊಂಡು ಈಗಲೂ ಕೂಡ ಇದ್ದಾರೆ ಅಂತ ಹೇಳಿ ಅವ್ರನ್ನ ಕರೆದು ಆ ಹಿರಿಯರ ಜೀವಗಳು
ನಮಗೆ ಇವತ್ತು ಯಂಗ್ಸ್ಟರ್ಸ್ಗೆ ಒಂದು ರೋಲ್ ಮಾಡೆಲ್ ಆಗಬೇಕು ಅಂತ ಹೇಳಿ ಅವ್ರನ್ನ ವೇದಿಕೆಯಲ್ಲಿ ಕರೆದು ಸನ್ಮಾನ ಮಾಡುವಂತ ಕೆಲಸ ಮಾಡಿದಾಗ ನಮಗೆ ಸುಮಾರು 56 ಮಂದಿ 50 ವರ್ಷ ಮೇಲ್ಪಟ್ಟು ದಾಂಪತ್ಯ ಜೀವನವನ್ನು ನಡೆಸ್ತಾ ಇರುವಂತ ಹಿರಿಯ ಜೀವಗಳು ನಮಗೆ ಸಿಕ್ಕಿದ್ರು. ಅದರ 48 ಮಂದಿ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು, ಗೌರವವನ್ನು ಸ್ವೀಕರಿಸೋದ್ರು. ಅದರಲ್ಲಿ ಒಂದು ವಿಶೇಷತೆ ಏನಿತ್ತು ಅಂತ ಹೇಳಿದ್ರೆ, ಅವರ ಮಗ ಮಾಡಿದಂತ ಒಂದು ಗೃಹ ಪ್ರವೇಶಕ್ಕೆ ಒಬ್ಬರಲ್ಲಿ ನನ್ನನ್ನು ಕೂಡ ಆಹ್ವಾನಿಸಿದ್ರು. ಹೋದಾಗ ಅವರ ಬೆಡ್ರೂಮಿಗೆ ನನ್ನನ್ನು ಕರ್ಕೊಂಡು ಹೋಗಿ ಅವತ್ತು ಸನ್ಮಾನ ಸ್ವೀಕರಿಸಿದಾಗ ಅಜ್ಜ ಅಜ್ಜಿ ಫೋಟೋ ತೋರಿಸಿ, ಅಧ್ಯಕ್ಷರೇ ನೀವು ಅವತ್ತು ನಮ್ಮ ಮಕ್ಕಳು ಮಾಡದೇ ಇದ್ರು ನೀವು ಕರೆದು ನಿಮ್ ಸಂಘಟನೆ ಕರೆದು ನಮ್ಮನ್ನು ಗೌರವಿಸಿದಲ್ಲ, ಅದನ್ನ ನೆನಪಿಗಾಗಿ ನಾವು ಈ ಫೋಟೋವನ್ನು ಇಟ್ಕೊಂಡಿದ್ದೆ ಅಂತ ಹೇಳಿದಾಗ ಒಂದು ಸಂತೃಪ್ತಿಯ ಭಾವನೆ ಕೂಡ ಅವತ್ತು ಬಂತು. ಹಾಗೇನೆ ಬೇರೆ ಬೇರೆ ಕಾರ್ಯಕ್ರಮ ರೂಪಿಸ್ಕೊಂಡು ಬಂದು ಕಳೆದ ಸಲ ನಾವು ಮೆಡಿಕಲ್ ಕ್ಯಾಂಪ್ ಅನ್ನು ಆಯೋಜನೆ ಮಾಡಿದ್ದು ಸುಳ್ಯ ಮೆಡಿಕಲ್ ಕಾಲೇಜ್ ಸಹಭಾಗಿತ್ವದಲ್ಲಿ. ಸರ್ ಸುಮಾರು 568 ಪೇಷಂಟ್ಗಳು ಅವತ್ತು ನಮಗೆ ಇಲ್ಲೇ ಬಂದು ಕಾರ್ಯಕ್ರಮದ ಪ್ರಯೋಜನವನ್ನು ಕೂಡ ಪಡ್ಕೊಂಡ್ರು. ಹಾಗೇನೆ ಬ್ಲಡ್ ಡೊನೇಷನ್ ಕ್ಯಾಂಪ್ ಅನ್ನು ಕೂಡ ಮಾಡಿದ್ದು, ಅದನ್ನು ಕೂಡ ಯಶಸ್ವಿಗೊಳಿಸಿದ್ದೇವೆ. ಈ ವರ್ಷ ನೀವು ಮಹಿಳೆಯರಿಗಾಗಿ ಒಂದು ಕಾರ್ಯಕ್ರಮವನ್ನು ರೂಪಿಸಬೇಕು ಅಂತ ಹೇಳಿ ನೀವೆಲ್ಲರೂ ಕೂಡ ನನಗೆ ಬಹಳ ಸಂತೋಷ ಆಗ್ತದೆ. ಎಲ್ಲ ಶಾಖೆಗಳಿಂದಲೂ ಕೂಡ ರೆಪ್ರೆಸೆಂಟೇಟಿವ್, ಕೆಲವು ಶಾಖೆಯನ್ನು ಹೊರತುಪಡಿಸಿದ್ರೆ ಆಲ್ಮೋಸ್ಟ್ ಎಲ್ಲ ಶಾಖೆಯಿಂದಲೂ ಕೂಡ ತಾವೆಲ್ಲರೂ ಕೂಡ ಇಲ್ಲಿ ಪಾಲ್ಗೊಂಡಿದ್ದು ಬಹಳ ಸಂತೋಷ ಮತ್ತು ಹೆಮ್ಮೆ ಅಂತ ನನಗೆ ಅನಿಸ್ತಾ ಇದೆ. ನಾವಂತೂ ಮಹಿಳೆಯರು ತಾವಿದ್ದೀರಿ. ನಾನು ಈಗಾಗಲೇ ಗ್ರಾಮ ಪಂಚಾಯತಿ ಚುನಾವಣೆ ಬಗ್ಗೆ ಹೇಳಿದೆ. ನಾವೆಲ್ಲೂ ಕೂಡ ನಾಯಕತ್ವವನ್ನು ಪಡೀಲಿಕ್ಕೆ ಹಿಂದೆ ಸರಿಬಾರದು ಅಂತ ಹೇಳಿ ಇವತ್ತು ನಿಮಗೆ ನಾಯಕತ್ವ ಕೊಡ್ಲಿಕ್ಕೆ ಅಂತ ಹೇಳಿ ಒಂದು ಸಂಘಟನೆ ನಾವು ಮಾಡಿದ್ರೆ, ನಾಯಕತ್ವವನ್ನು ತಗೊಳ್ಳಿಕ್ಕೆ ಎಲ್ಲೂ ಕೂಡ ಮುಂದೆ ಬರುವಂತ ಚುನಾವಣೆ, ನಾನು ರಾಜಕೀಯದಲ್ಲಿ ಮಾತಾಡ್ತಾ ಇಲ್ಲ, ಯಾವುದೇ ಪಕ್ಷದಲ್ಲಿ ತಾವು ಗುರುತಿಸ್ಕೊಂಡಿದ್ರು ಕೂಡ ಆ ಪಕ್ಷದಿಂದಲೇ ತಾವು ಕೂಡ ನಾಯಕತ್ವವನ್ನು ಪಡ್ಕೊಳ್ಳಕ್ಕೆ ಮುಂದೆ ಬರಬೇಕು. ನಾವು ಎಲ್ಲ ದೃಷ್ಟಿ ಅಡಿಯಲ್ಲೂ ಕೂಡ ತಾವು ಮಹಿಳೆಯರಿದ್ದೀರಿ, ಗುರುಗಳು ಹೇಳಿದಂಗೆ ನಾವು ವಿದ್ಯಾಸಂಪನ್ನರಾಗಬೇಕು, ಆರ್ಥಿಕವಾಗಿ ನಾವು ಸಂಪನ್ನರಾಗಬೇಕು, ಜೊತೆಯಲ್ಲಿ ರಾಜಕೀಯ ಶಕ್ತಿಯನ್ನು ಕೂಡ ನಾವು ಮೈಗೂಡಿಸ್ಕೋಬೇಕು ಅಂತೇಳಿ ವಿನಂತಿಯನ್ನ ಮಾಡ್ತೇನೆ. ಹಾಗೇನೆ ಈ ಕಾರ್ಯಕ್ರಮ ಮುಂದಕ್ಕೆ ತಮ್ಮ ಪದಾಧಿಕಾರಿಗಳ ಆಯ್ಕೆ ಕೂಡ ನಡೆಯಲಿದೆ. ಈ ಸಂದರ್ಭದಲ್ಲಿ ಸಂಸದ ಯದುವಿ ಕೃಷ್ಣ ದತ್ತ ಚಾಮರಾಜ ಒಡೆಯರ್ ಅವರನ್ನು ಸನ್ಮಾನಿಸಲಾಯಿತು. ವಿವಿಧ ಭಾಗಗಳ ಮಹಿಳಾ ನಾಯಕರನ್ನು ಆಯ್ಕೆ ಮಾಡುವ ಕಾರ್ಯಕ್ರಮವೂ ನಡೆಯಿತು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ರೀಶಾ ಸುರೇಂದ್ರ ವಹಿಸಿದ್ದರು. ಉಪಾಧ್ಯಕ್ಷರಾಗಿ ಆರ್ ರಾಜನ್, ಕಾರ್ಯದರ್ಶಿಯಾಗಿ ಪ್ರೇಮಾನಂದ ಹಾಗೂ ನಿರ್ದೇಶಕರಾಗಿ ಮೋಹನ್ ದಾಸ್ ಮತ್ತು ಶಂಕರ ನಾರಾಯಣ ಪಾಲ್ಗೊಂಡರು. ಪ್ರಮುಖರಾದ ಸಜೀವ ರಾಜಶೇಖರ್, ಗಿರೀಶ್, ಮೋಹನ್ ದಾಸ್ ಪಾಪಯ್ಯ, ನಾರಾಯಣ ಸೇರಿದಂತೆ SNDP ಕೊಡಗು ಯೂನಿಯನ್, ವನಿತಾ ಯೂನಿಯನ್ ಸದಸ್ಯರು ಹಾಗೂ ಪದಾಧಿಕಾರಿಗಳು ಹಾಜರಿದ್ದರು.